ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ಸ್ ಏನಂತಂದರೆ, ಕಡೆ ಶ್ರಾವಣ ಇರೋದ್ರಿಂದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಹಾಗೆ ಪೂಜೆ ಮಾಡಿಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಚಿನ್ನು ವಿಡಿಯೋ ಮಾಡಬೇಕಾದ್ರೆ ಪೋಸ್ ಕೊಡು ಚಿನ್ನು ಅಂತಂದರೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಪೋಸ್ ಕೊಡ್ತಾ ಇದ್ದಾನೆ. ಜಸ್ಟ್ ಮನೆಯಿಂದ ಇವಾಗ ತಾನೇ ಹೊರಟ್ವಿ. ಹೋಗ್ಬೇಕಾದ್ರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕೆರೆ ಕಾಣ್ತಾ ಇದೆ. 3-4 ಡೇಸಿಂದ ಮಳೆ ಬಂದು ಫುಲ್ ಆಗಿಬಿಟ್ಟಿದೆ. ಕೆರೆ ತುಂಬಿ ಕೋಡಿ ಹರಿತಾ ಇದೆ. ಪ್ರೀವಿಯಸ್ ಇಯರು ಮಳೆನೇ ಬಂದಿರಲಿಲ್ಲ, ಫುಲ್ ಬರಗಾಲ ಇತ್ತು. ಹೋಗಬೇಕಾದ್ರೆ ಚಿನ್ನು ಏನು ಮಾಡ್ತಾನೆ ಅಂದರೆ, ಹೋಗೋ ಬರೋ ವೆಹಿಕಲ್ಸ್ನೆಲ್ಲ ನೋಡಿಬಿಟ್ಟು ಅವರಿಗೆಲ್ಲ ಬಾಯ್ ಮಾಡ್ತಾ ಇದ್ದಾನೆ. ಚಿನ್ನು ನೋಡ್ತಾ ಇದ್ರೆ ಅವರು ಕೂಡ ಬಾಯ್ ಮಾಡ್ತಾಯಿದ್ರು. ಒಂಥರ ಖುಷಿ ಆಗ್ತಾ ಇರುತ್ತೆ ಚಿನ್ನು ಜೊತೆ ಔಟ್ ಸೈಡ್ ಹೋಗ್ಬೇಕಾದ್ರೆ. ಮತ್ತು ಅದರಲ್ಲೂ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅವನು ಫುಲ್ಲು ಎಂಜಾಯ್ ಮಾಡ್ತಾ ಇರ್ತಾನೆ. ಇವಾಗ ತಾನೇ ಮಾರ್ಕೆಟಿಗೆ ಬಂದು ಬನಾನಾ ರೇಟೆಲ್ಲ ತುಂಬ ಹೈ ಆಗಿಬಿಟ್ಟಿದೆ. ಬನಾನಾ ತೊಗೊಂಡು ಮತ್ತು ಹೂವಿನ ರೇಟು ಅಷ್ಟೇ ತುಂಬ ಹೈ ಆಗಿತ್ತು. ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಆರ್ಚ್ ಕಾಣಿಸ್ತಲ್ಲ, ಅದೇ ಎಂಟ್ರೆನ್ಸ್ ಆರ್ಚು. ಮತ್ತು ಇಲ್ಲೂ ಕೂಡ ಕೆರೆ ತುಂಬಿದೆ. ಎಲ್ಲ ಕಡೆ ಈ ವರ್ಷ ತುಂಬ ಮಳೆ ಆಗಿರೋದ್ರಿಂದ ಫುಲ್ ಆಗಿಬಿಟ್ಟಿದೆ. ನೇಚರ್ ತುಂಬ ಚೆನ್ನಾಗಿದೆ. ಎಲ್ಲ ಮಳೆ ಬಂದಿರೋದ್ರಿಂದ ಗ್ರೀನ್ ಥರ ಇದೆ. ಸೊ ನಾವು ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಕಂಚಿರಾಯ ಸ್ವಾಮಿ ಬೆಟ್ಟ. ಇದು ತುರುವೇಕೆರೆ ನಿಯರ್ ಬರುತ್ತೆ ಟೆಂಪಲ್ಲು. ಅಲ್ಲಿ ಕಾಣಿಸ್ತಿದೆಯಲ್ಲ ಪೈಪು, ಅದು ಬೆಟ್ಟದ ಮೇಲ್ಗಡೆವರೆಗೂ ನೀರು ಹೋಗುತ್ತೆ. ಆ ನೀರು ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಟೆಂಪಲ್ ಹತ್ರ. ನಾವು ಪ್ರೀವಿಯಸ್ ಇಯರು ನೆಟ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ಓನ್ ಗಾಡಿ ಇರೋದ್ರಿಂದ ಗಾಡೀಲಿ ಬಂದಿದ್ದೀವಿ. ಬೆಟ್ಟ ತುಂಬ ಹೈಟ್ ಇರೋದ್ರಿಂದ ಅವ್ರ ಚಿಕ್ಕನ್ನ ಇಳಿಸ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಇವಾಗಷ್ಟೇ ರೀಚ್ ಆದ್ವಿ. ಕಾಣಿಸ್ತಿದೆಯಲ್ಲ, ಅಲ್ಲಿಂದಲೇ ಹೋಗಬೇಕು. ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು, ಮತ್ತು ಚಿನ್ನುಗೆ ಅವನು ನನಗೂ ನೀರು ಹಾಕು ಅಂತಿದ್ದ ಅವ್ರ ಅಪ್ಪಾಜಿ ನೀರು ಹಾಕಿದ್ರೆ ಫುಲ್ ಒಂಥರ ಖುಷಿ ಆಗ್ತಾಯಿದೆ. ಅವನಿಗೆ ನೀರಂದ್ರೇ ತುಂಬ ಇಷ್ಟ, ನೀರಲ್ಲಿ ಆಟ ಆಡೋದು ಅಂತಂದರೆ. ಇದು ಎಂಟ್ರೆನ್ಸು. ನಾನು ಮತ್ತು ಪಾಪು ಇಬ್ಬರು ಇದ್ವಿ. ಅವ್ರ ಅಪ್ಪಾಜಿ ಚಿಕ್ಕಿ ಬರಲಿ ಅಂತ ಕಾಯ್ತಾಯಿದ್ವಿ. ಅವರು ಬಂದರು. ಅಷ್ಟರೊಳಗಡೆ ನಾವು ದೇವಸ್ಥಾನದೊಳಗಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬಿಂದಿಗೆನಲ್ಲಿ ನೀರು ಇಟ್ಕೊಂಡು ಹೋಗಿ ದೇವ್ರ ಹತ್ರ ಇಟ್ಟು, ಅಲ್ಲಿ ದೇವ್ರದ್ದು ತೀರ್ಥ ಎಲ್ಲ ಹಾಕ್ತಾರೆ. ಏನಾದರೂ ಮೈಕೈ ನೋವು ಏನಾದರೂ ಇದ್ದರೆ ನೀರು ಹಾಕಿಸ್ಕೊಂಡ್ರೆ ಹೋಗುತ್ತೆ ಅಂತ ಹೇಳ್ತಾರೆ. ನೀರು ಹಾಕಿಸ್ಕೊಂಡಾದ್ಮೇಲೆ ಐನೋರು ಹೇಳಿದ್ರು 9 ಸುತ್ತು ಸುತ್ತಬೇಕು ದೇವಸ್ಥಾನ ಅಂತ. ಚಿನ್ನು ಏನು ಮಾಡ್ತಿದ್ದಾನೆ, ಅಮ್ಮ ಅಂತ ಅಳ್ತಾ ಇದ್ದ. ಮತ್ತು ಕರಿತಾ ಇದ್ದಾನೆ, ಅಮ್ಮ ಬಾ ಅಂತ. ಇರು ಚಿನ್ನು ಬರ್ತೀನಿ ಅಂತ ಹೇಳಿ 9 ಸುತ್ತು ಸುತ್ತಾಡ್ದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಟೆಂಪಲ್ ಒಳಗಡೆ ಹೋದೆ. ಮತ್ತು ಮಂಗಳಾರತಿ ಆಗ್ತಾಯಿತ್ತು. ಈ ಟೆಂಪಲ್ ಒಳಗಡೆ ಹೆಣ್ದೇವ್ರು ಕೂಡ ಇದ್ದಾವೆ. ಒಂದು ಲಕ್ಷ್ಮೀ ದೇವಿ, ಇನ್ನೊಂದು ತುಳಸಿ ದೇವಿ. ಲಕ್ಷ್ಮೀ ದೇವರಿಗೆ 5 ಜನ ಮಕ್ಕಳಿದ್ದಾರೆ. ಆದಮೇಲೆ ಗಂಧ ಇಟ್ಕೊಳ್ಳೋಣ ಅಂತ ಬಂದಿದ್ದೀವಿ. ಗಂಧ ತೆಯ್ತಾ ಇದ್ರೆ ಚಿನ್ನು ಏನು ಮಾಡ್ತಾನೆ ಅಂದರೆ, ಗಂಧ ಅವನೇ ಇಟ್ಕೊಳಕ್ಕೆ ಹೋಗ್ತಾ ಇದ್ದ. ಅವ್ರ ಅಪ್ಪಾಜಿ ನಾನೇ ಇಡ್ತೀನಿ ಅಂತ ಫಸ್ಟ್
ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಪ್ರಸಾದ ಕೊಟ್ಟಿದ್ರು. ಚಿನ್ನು ಪ್ರಸಾದ ತಿಂತಾ ಇದ್ದಾನೆ. ಏನು ತಿಂತಿದೀಯ ಚಿನ್ನು ಅಂತಂದ್ರು ಮಾತಾಡ್ತಿಲ್ಲ. ಚಿನ್ನು ಅಂತ ಕೂಗಿದ್ರೂ ಮಾತಾಡ್ತಿಲ್ಲ, ಫುಲ್ಲು ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ ಚಿನ್ನು. ಅದಾದಮೇಲೆ ಧೂಪ ಸೇವೆ ಮಾಡೋದಕ್ಕೆ ಎಲ್ಲ ಪ್ರಸಾದ ಕೊಟ್ಟಿದ್ರಲ್ಲ ಅದೆಲ್ಲ ಚೆಲ್ಲಾಡಿದ್ರು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತು 101 ಎಡೆ ಹಾಕ್ತಾರೆ ಧೂಪ ಸೇವೆಗೆ. ಇಲ್ಲಿ ಹಿಂದೆಗಡೆ ಕುತ್ಕೊಂಡ್ರು ದಾಸಪ್ಪಗಳು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಬಾಳೆದೆಲೆಯಲ್ಲಿ. ಅಲ್ಲಿ ಅಜ್ಜಿದಿರೆಲ್ಲ ಕೂತ್ಕೊಂಡಿದ್ರು. ಅವ್ರ ಜೊತೆ ಚಿನ್ನು ಆಟ ಆಡೋದು, ಅವ್ರನ್ನ ಮಾತಾಡ್ಸೋದು ಅದೇ ಥರ ಮಾಡ್ತಾ ಇದ್ದ. ಮತ್ತು ಧೂಪ ಸೇವೆಗೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಹೊಸದೊಂದು ಪಂಚೆಗೆ ಹಾಸಿ ಅದ್ರ ಮೇಲೆ ಬಾಳೆದೆಲೆ ಎಲ್ಲ ಇಟ್ಟು ವೀಳ್ಯದೆಲೆ, ಅಡಿಕೆ ಮತ್ತು ಕಾಯಿನ್ನು, ಹಸಿ ಅಕ್ಕಿ ತೊಮಟ, ಬಾಳೆಹಣ್ಣು ಎಲ್ಲ ಸೇರಿ 101 ಆಗಬೇಕು ಎಡೆ ಇಡ್ತಾ ಇದ್ದಾರೆ. ಒಂದು ಮಿನಿಮಮ್ ಅಂತಂದ್ರೆ ಇದನ್ನು ಒಂದು 10 ಜನ ಮಾಡಿದ್ರು. ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಂತಂದರೆ ಒಂದು 10 ಮಿನಿಟ್ಸಿಗೆಲ್ಲ ಇದು ಕಂಪ್ಲೀಟ್ ಆಗಿತ್ತು ಅನಿಸುತ್ತೆ. ಆರತಿ ಕೊಟ್ಟಾದಮೇಲೆ ಮಹಾಮಂಗಳಾರತಿ ಆಗುತ್ತೆ. ಎಲ್ಲ ತೀರ್ಥ ಹಾಕ್ಬಿಟ್ಟು ಧೂಪ ಸೇವೆ ಎಲ್ಲ ಆದಮೇಲೆ ಬಾಣಸಿ ತುಂಬ್ತಾ ಇದ್ದಾರೆ. ನಾವು ಮಾಡಿರೋ ಅಡುಗೆ ಎಲ್ಲ ಅವರಿಗೆ
ಅಲ್ಲಿಗೆ ಬಂದು ಪೂಜೆ ಮಾಡಿಸಿದಾದ್ಮೇಲೆ ವ್ಯೂ ನೋಡ್ತಾ ಇದ್ದೀವಿ. ಅಲ್ಲೊಂದೆರಡು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅಂತ ಫೋಟೋ ತಗೊಂಡು ಅಲ್ಲಿ ವ್ಯೂ ಎಲ್ಲ ನೋಡ್ಕೊಂಡಾದ್ಮೇಲೆ ಇನ್ನೂ ಫೋಟೋ ತಗೊಂಡು ಊಟ ರೆಡಿ ಇತ್ತು, ಬಂದು ಊಟ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಕೆಳಗಡೆ ಬಂದು ಅಲ್ಲೂ ಒಂದು 2-3 ಫೋಟೋ ತೊಗೊತಾ ಇದ್ವಿ. ವ್ಯೂ ಎಷ್ಟು ಚೆನ್ನಾಗಿತ್ತು, ಮಳೆ ಬೇರೆ ಬಂದಿರೋದ್ರಿಂದ ಹಸ್ರುಗಿತ್ತಲ್ವಾ, ಫೋಟೋ ಕೂಡ ಚೆನ್ನಾಗಿ ಬಂದು ಹೊರಡ್ತಾ ಇದ್ದೀವಿ ಮನೆಗೆ ಬರೋ ಅಷ್ಟರೊಳಗಡೆ ಮಳೆ ಬರೋ ಥರ ಇತ್ತು. ನಾವು ರೀಚ್ ಆದ್ವು ಮನೆಗೆ, ಮಳೆನೂ ಬಂತು ಅಷ್ಟರೊಳಗಡೆ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.